ಅಬ್ದುಲ್ ರೆಹಮಾನ್ ಹತ್ಯೆಗೆ ಕರಾವಳಿಯ ಮುಸ್ಲಿಂ ಮುಖಂಡರು ಕೆರಳಿದ್ದಾರೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಜಿಲ್ಲೆಗೆ ಆಗಮಿಸಬೇಕು ಅನ್ನುವಂಥ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಸಾಮೂಹಿಕ ರಾಜೀನಾಮೆಯನ್ನ ಕೊಡಿ ಅನ್ನುವಂಥ ಒತ್ತಾಯವನ್ನ ಕರಾವಳಿಯ ಮುಸ್ಲಿಂ ಮುಖಂಡರು ಮಾಡ್ತಿದ್ದಾರೆ. ಅಬ್ದುಲ್ ರೆಹಮಾನ್ ಹತ್ಯೆಗೆ ಕರಾವಳಿಯಲ್ಲಿ ಮುಸ್ಲಿಮರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಬ್ದುಲ್ ರೆಹಮಾನ್ನನ್ನ ರೆವೆಂಜ್ಗಾಗಿ ಹತ್ಯೆ ಮಾಡಲಾಗಿದೆ ಅನ್ನುವಂಥ ಆಕ್ರೋಶವನ್ನ ಎಸ್ಡಿಪಿಐ ಮುಖಂಡರು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಜಿಲ್ಲೆಗೆ ಆಗಮಿಸಬೇಕು ಅನ್ನುವಂಥ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅಬ್ದುಲ್ ರೆಹಮಾನ್ ರೈಟ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. അങ്ങനത്തെ രാജകീയ വേണ്ട 10-15 പേരു നിങ്ങൾ നായകൻ നങ്ങാക്കറ ಎಲ್ಲ ನಾಯಕರು ಚಲೋ ನೀವು ಚೆಂದ ಕರೆಕ್ಟ್ ನಾವು ಅದೇ ಪೊಸಿಷನ್ ನಮ್ಮ ಸಮುದಾಯಕ್ಕೆ ನಾವು ಫಸ್ಟ್ ಉಳ್ಳ ನಮ್ಮ ಸಮುದಾಯത്തെ ಬಿಟ್ಟು ನಾವು ಏದು ಇಲ್ಲ ಅದೇ ನೀವು ಏದುಕೊಂಡೆ 100% നിങ്ങൾ ಬಲಕ ನಾವು ಆಲೋಚನೆ ಈ ಬಲಕ ಉಂಟಲ್ಲ ಪಾರ್ಟಿಗೆ ಎಲ್ಲ ಮುಜಾಂಡ್ ನಾನು ಬಂದಪ್ಪ ನಾನು ಸ್ಟ್ರಾಂಗ್ ಆಯಿಟ್ಟೆ ಬಲ್ಕರ್ತೀನಿ ಅಂದ್ರೆ ಫಸ್ಟ್ ನಂಗೆ ಸಮುದಾಯ ನೀವು ಈ ಓಟು ಹೆಂಗನ ಪಟ್ಟಿ ಕೇಳ್ಕಡ ನಾಳೆ ಏನಂತ ಪ್ರಾಬ್ಲಮ್ ಆಗ್ಬಿಟ್ಟು ನಾಳೆ ನಂಗೆ ಲೀಡರ್ ಮಾರು ಓಟು ಪಟ್ಟಿ ಕೇಳ್ಕೊಂಬಿಟ್ಟು ಅಡಿಸಿ ಕಟ್ಟುವಾರೆ ಅಂದ್ರೆ ಇದೇ ವರ ಚಂದ್ರ ನಾಳೆ ಇಂದು ನಾ ಚೆಲ್ಲೋ ಹತ್ತಿರನೇ ನಮಗೂ ನಂಗೆಲ್ಲ ಸಮುದಾಯ ಇದಕ್ಕೆ ಎಂದ್ರೆ ಸ್ಥಳೀಯ ಮುಸ್ಲಿಂ ಮುಖಂಡರಿಂದ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶವನ್ನ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಈ ಕೂಡಲೇ ಜಿಲ್ಲೆಗೆ ಆಗಮಿಸಬೇಕು. ವಿನಾಕಾರಣ ಅಬ್ದುಲ್ ರಹೀಮ್ನನ್ನ ಹತ್ಯೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಆತ ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿದ್ದವನು. ಆತನನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡುವಂತಹ ಕೆಲಸವನ್ನ ಕೆಲವರು ಮಾಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಈ ತಕ್ಷಣಕ್ಕೆ ಜಿಲ್ಲೆಗೆ ಆಗಮಿಸಬೇಕು ಅನ್ನುವಂಥ ಆಗ್ರಹವನ್ನ ಕರಾವಳಿಯ ಮುಸ್ಲಿಂ ಮುಖಂಡರು ಮಾಡಿದ್ದಾರೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನಿನ್ನೆ ಮಧ್ಯಾಹ್ನ ನಡೆದಿರುವಂತಹ ಘಟನೆ ಇದು. ಮಧ್ಯಾಹ್ನ 3-3:30 ಸುಮಾರಿಗೆ ಅಬ್ದುಲ್ ರೆಹಮಾನ್ ಹಾಗೆ ಕಲಂದರ್ ಶಾಫಿ ಇವರಿಬ್ರು ಕೂಡ ಹೊಳೆಯಿಂದ ಮರಳನ್ನ ಲೋಡ್ ಮಾಡಿಕೊಂಡು ರಾಜೀವಿ ಅನ್ನುವಂಥವರ ಮನೆ ಹತ್ರ ಹೋಗ್ತಾ ಇದ್ದಂತೆ ಆ ಮರಳನ್ನ ಅನ್ಲೋಡ್ ಮಾಡೋಕೆ ಹಾಗೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ 15 ಜನರ ಗುಂಪು ತಲವಾರು, ಚೂರಿ ಹಾಗೆ ರಾಡ್ಗಳಿಂದ ಏಕಾಏಕಿ ಇವರಿಬ್ಬರ ಮೇಲೆ ಹಲ್ಲೆಯನ್ನ ಮಾಡಿದೆ. ಡ್ರೈವರ್ ಸೀಟ್ನಲ್ಲಿ ಕೂತಿದ್ದ ಅಬ್ದುಲ್ ರೆಹಮಾನ್ ಆತನನ್ನ ಹೊರಗೆಳೆದು ಯದ್ವಾ ತದ್ವಾ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆನಂತರ ಹತ್ಯೆಗೈದಿದ್ದಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 15 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.